ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬಾಗಲಕೋಟೆ ಬೈ ಇಲೆಕ್ಷನ್ ಬಹಳ ಒಂದು ತಿರುವು ಪಡೆದುಕೊಳ್ತಾ ಇರೋದು ಇದು. ಯಾಕೆಂದ್ರೆ ಲಿಂಗಾಯತ ಬಲಿಷ್ಠವಾಗಿರುವ ಜನಾಂಗ ಅದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಬಹಳ ಒಂದು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈ ಕುರಿತಾಗಿನೂ ಮತ್ತೊಂದು ವಿಶೇಷವಾದ ಮಾಹಿತಿ ಇದು ಬಾಗಲಕೋಟೆ ಬೈ ಇಲೆಕ್ಷನ್ ಬರ್ತಾಗಿ ಏನು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದಂತ ಪ್ರಕಾಶ್ ತಪ್ಪಸಟ್ಟಿ ಅವರನ್ನ ಬಹಳ ಒಂದು ಕಾಂಗ್ರೆಸ್ ಅವರು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬಿಜೆಪಿ ಅಲ್ಲಿ ಸ್ಪರ್ಧೆ ಮಾಡಿದ್ರು. ಅಂದ್ರೆ ಬಿಜೆಪಿಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಪ್ರಕಾಶ್ ತಪ್ಪಶೆಟ್ಟಿ ಅವರು ಆ ಬಿಜೆಪಿಯಲ್ಲಿ ಇದ್ದಾಗ ಅವರು ಕೂಡ ಪಕ್ಷೇತರವಾಗಿ ಅಭ್ಯರ್ಥಿ ಆಗಿದ್ರು. ಆಮೇಲೆ ಸರ್ಕಾರ ಮಟ್ಟದಲ್ಲಿ ಬಹಳ ಒಂದು ಆ ಬಾಗಲಕೋಟೆಯಿಂದ ಹೆಸರು ಕೇಳ್ತಾ ಇದ್ದ ಪ್ರಕಾಶ್ ತಪ್ಪಶೆಟ್ಟಿ ಅವರನ್ನ ಎಲ್ಲೋ ಒಂದು ಕಡೆ ಅವರಿಗೆ ಮನೆ ಹಾಕ್ತಾ ಇದ್ದಾರ ಕಾಂಗ್ರೆಸ್ ಅವರು. ಯಾಕೆಂದ್ರೆ ಲಿಂಗಾಯತ ಸಮುದಾಯದ ಓಟ್ಗಳನ್ನ ನಾವು ಪಡೆದ್ರೆ ಮತ್ತೆ ಖಂಡಿತವಾಗ್ಲೂ ನಾವು ಬಾಗಲಕೋಟೆಯಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಬಹಳ ವಿಶ್ವಾಸದಿಂದಾಗಿ ಪ್ರಕಾಶ್ ತಪ್ಪಶೆಟ್ಟಿ ಅವರನ್ನ ಈಗಾಗಲೇ ಅವರಿಗೆ ಏನು ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಹುದ್ದೆಯನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಬಹಳ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಕಾಶ್ ತಪ್ಪಶೆಟ್ಟಿ ಅವರು ಕೂಡ ಏನು ಚರಂತಿಮಠ ಅವರನ್ನ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಅವರು ಸ್ಪರ್ಧೆ ಮಾಡಿರುವಂತದ್ದು. ಈಗಾಗಲೇ ಏನಾದ್ರೂ ಅವರಿಗೆ ಟಿಕೆಟ್ ಕೊಡ್ತಾರ ಕಾಂಗ್ರೆಸ್ ನಿಂದ ಅನ್ನೋದನ್ನು ಕೂಡ ಬಹಳ ಒಂದು ಅಚ್ಚರಿ ಆಗಿ ಕಾಣ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿ ಪ್ರಕಾಶ್ ತಪ್ಪಶೆಟ್ಟಿ ಅವರು ಆಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯ ಬಹಳ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಗಟ್ಟಿಯಾಗಿರೋದ್ರಿಂದ ಆ ಮತವನ್ನ ನಾವು ಸೆಳೆದುಕೊಳ್ಬೇಕು. ಎಲ್ಲೋ ಒಂದು ಕಡೆ ಬಿಜೆಪಿಗೆ ನಾವು ಅವರೇ ಮತ್ತೆ ಹಿನ್ನೆಲೆ ಆದ್ರೆ ಮತ್ತೆ ಕಾಂಗ್ರೆಸ್ ಬಹಳ ಒಂದು ಹಿನ್ನೆಲೆ ಆಗುತ್ತೆ ಇವರನ್ನ ಬಿಟ್ಕೊಟ್ರೆ ಅನ್ನೋದು ಕೂಡ ಆಯ್ತು. ಯಾಕಂದ್ರೆ ಲಿಂಗಾಯತ ಮತದಾನಗಳು ಅತಿ ಹೆಚ್ಚು ಕಾಣ್ ಬರುವುದು ಬಾಗಲಕೋಟೆ ಜಿಲ್ಲೆಯಲ್ಲಿನೂ ಕೂಡ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರು ಟಿಕೆಟ್ ಏನು ತಪ್ಪಶೆಟ್ಟಿ ಅವರಿಗೆ ಟಿಕೆಟ್ ಕೊಡದೆ ಇದ್ದಾಗ ಇವರು ಕೂಡ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈಗಾಗಲೇ ಸಿಎಂ ಅವರು ಕೂಡ ಚರಂತಿ ಮನೆಯವ್ರಿಗೂ ಕೂಡ ಭೇಟಿ ಆಗಿರುವ ವಿಷಯನೂ ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ವಿ. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಬಾಗಲಕೋಟಿನ ಬಸವೇಶ್ವರ ಬ್ಯಾಂಕ್ದ ಅಧ್ಯಕ್ಷರಾಗಿ ಮತ್ತು ಸರ್ಕಾರ ಮಟ್ಟದಲ್ಲಿ ಅತಿ ಹೆಚ್ಚು ತಪ್ಪಶೆಟ್ಟಿ ಅವರ ಒಂದು ಹೆಸರನ್ನ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಒಂದು ಹೇಳಿದಾಗ ಇಲ್ಲ ನಾವು ಪ್ರಯತ್ನ ಪಡ್ತೀವಿ, ಹೋಗ್ತೀವಿ, ಏನಾದ್ರೂ ಮಾಡಿ ನಾವು ಬಾಗಲಕೋಟೆ ಬೈ ಇಲೆಕ್ಷನ್ ಅನ್ನ ಮತ್ತೆ ನಾವು ಗೆಲ್ಲಿಸ್ತೀವಿ ಅನ್ನೋದು ಇತ್ತು. ಆದ್ರೆ ಎಲ್ಲೊಂದು ಕಡೆ ಈ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದಾರ. ಬಿಜೆಪಿಗೆ ಖಂಡಿತವಾಗ್ಲೂ ಹೊಡೆತು ಬೀಳುತ್ತಾ, ಇವ್ರು ಏನಾದ್ರೂ ಸ್ವಲ್ಪ ಮಟ್ಟಿಗೆ ಬಂದ್ಬಿಟ್ರೆ ತೊಂದರೆ ಆಗುತ್ತಾ ಅನ್ನೋದು ಕೂಡ ಬಹಳ ವಿಚಿತ್ರ ಆಗಿತ್ತು. ಯಾಕಂದ್ರೆ ಬಿಜೆಪಿಯಲ್ಲಿ ಇದ್ದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ತಪ್ಪಶೆಟ್ಟಿ ಅವರು ಸ್ಪರ್ಧೆ ಮಾಡಿದ್ರು. ಆದ್ರೆ ಈಗ ಒಂದು ಬಂಪರ್ ಆಫರ್ ಕಾಂಗ್ರೆಸ್ದವರು ಕೊಟ್ಟಾಗ ಖಂಡಿತವಾಗ್ಲೂ ಅದನ್ನ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಒಂದು ಬಹಳ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ತಪ್ಪಶೆಟ್ಟಿ ಅವ್ರದ್ದು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು ಏನು ರಾಜ್ಯ ಮಟ್ಟದಲ್ಲಿ ಬಹಳ ಒಂದು ಹೆಸರು ಕಾಣ್ತಾ ಇತ್ತು. ಅವರು ಅತಿ ಹೆಚ್ಚು ಬಿಜೆಪಿಯಲ್ಲಿ ಕಾಣಿಸ್ಕೊಂಡಿದ್ರು ಸಹ ಈಗ ಕಾಂಗ್ರೆಸ್ ಅವರು ಒಂದು ಅತ್ಯಂತ ಒಂದು ಉನ್ನತ ಹುದ್ದೆ ಕೊಡ್ತಾರ ಅಥವಾ ಮತ್ತೆ ಈ ಹುದ್ದೆಯನ್ನ ಸ್ವೀಕರಿಸಿ ಖಂಡಿತವಾಗ್ಲೂ MLA ಆಗ್ತಾರ ಅನ್ನೋದು ಕೂಡ ನಿರೀಕ್ಷೆಯಲ್ಲಿನೂ ಕೂಡ ಅವ್ರ ಅಭಿಮಾನಿಗಳ ಕಾಯ್ತಾರಂಥದ್ದು. ಯಾಕಂದ್ರೆ ತಪ್ಪಶೆಟ್ಟಿ ಅವ್ರದ್ದು ಬಸವೇಶ್ವರ ಬ್ಯಾಂಕ್ದಲ್ಲಿ ಕೆಲಸ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಕೆಲಸ ಆಗಿರ್ಬೋದು ಬಹಳ ನಿರೀಕ್ಷಿತವಾಗಿ ಕೆಲಸ ಮಾಡಿರುವಂತ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಆಗಿರೋದ್ರಿಂದಾಗಿ ಅವ್ರಿಗೆ ಖಂಡಿತವಾಗ್ಲೂ ಅದರಲ್ಲಿ ಲಿಂಗಾಯತ ಸಮುದಾಯದನ್ನ ಇವ್ರು ಕೊಟ್ಟಿದ್ರೆ ಖಂಡಿತವಾಗ್ಲೂ ಲಿಂಗಾಯತ ಸಮುದಾಯದ ಓಟ್ಗಳು ಖಂಡಿತವಾಗ್ಲೂ ನಮಗಾಗುತ್ತೆ, ಎಲ್ಲಿ ಹೋಗಲ್ಲ ಅನ್ನೋದನ್ನು ಕೂಡ ಆಯ್ತು. ಈ ಹಿಂದೆ ನೋಡಿದಾಗ ಖಂಡಿತವಾಗ್ಲೂ ಲಿಂಗಾಯತ ಸಮುದಾಯ ಗಟ್ಟಿ ಆಯ್ತು. ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ಗೆ ಯಾವ ರೀತಿ ಟಾಂಗ್ ಕೊಡ್ತಾರೆ ಅಥವಾ ಮತ್ತೆ ಬೇರೆ ಏನಾದ್ರು ಮನಿ ಹಾಕ್ತಾರ ಅಥವಾ ಖಂಡಿತವಾಗ್ಲೂ ಬೇರೆ ಏನಾದ್ರು ರಣತಂತ್ರ ಮಾಡ್ತಾ ಇದಾರ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕಂದ್ರೆ PS ವಿಜೇಂದ್ರ ಅವರು ಕೂಡ ಭೇಟಿಯಾದಾಗ ಇಷ್ಟೊಂದು ಸ್ಫೋಟಕವಾದ ಮಾಹಿತಿಯನ್ನು ಕೊಟ್ಟಿರ್ಲಿಲ್ಲ. ಆದ್ರೆ ಈಗ ಕಾಂಗ್ರೆಸ್ ಅವರು ಅನೌನ್ಸ್ ಮಾಡಿದಾಗ ಮತ್ತು ಚರಂತಿ ಅವರ ಮನೆಗೆ CM ಅವರು ಭೇಟಿ ಕೊಟ್ಟಾಗ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತಾ ಇದೆ. ಆದ್ರೆ ಏನು 9ನೇ ತಾರೀಕು ಏಪ್ರಿಲ್ 9ಕ್ಕೆ ಏನೋ ಇಲೆಕ್ಷನ್ ಅನೌನ್ಸ್ ಆಯ್ತು. ಈ ಎಲ್ಲ ಅನೌನ್ಸ್ ಹಿನ್ನೆಲೆಯಲ್ಲಿನೂ ಕೂಡ ಬಹಳ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರೋದು ಬಾಗಲಕೋಟೆ ಮತಕ್ಷೇತ್ರ ಚುನಾವಣೆ. ಯಾಕಂದ್ರೆ ಕುಟುಂಬ ಹಕ್ಕಲದಲ್ಲಿ ಟಿಕೆಟ್ ನೀಡ್ತಾರ ಅನ್ನೋದು ಬಹಳ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಜಾರಿ ಹೋಗ್ತಿದ್ಯಾ ಅನ್ನೋದನ್ನು ಕೂಡ ಒಂದು ಅಚ್ಚರಿ ಕಾದು ನೋಡ್ಬೇಕು. ತಮ್ಮ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಕಾದು ನೋಡೋಣ. ಮತ್ತೊಂದು ವಿಶೇಷತೆ ಏನು ಅನ್ನೋದ್ರು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ PM TV ಕರ್ನಾಟಕದ ಮುಖಾಂತರ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನೀಡ್ತಾ ಬರ್ತೀವಿ.